ಇನ್ನು ಎಸ್ಟಿಎಸ್ ಮತ್ತು ಹೆಬ್ಬಾರ್ ಅವರ ಉಚ್ಚಾಟನೆಯ ಬಗ್ಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರುವ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಎಸ್ಟಿಎಸ್ ಹೆಬ್ಬಾರ್ ರಕ್ಷಣೆ ಮಾಡೋದಕ್ಕೆ ವಿಜಯೇಂದ್ರ ಯತ್ನವನ್ನ ಪಟ್ಟಿದ್ರು ಅಂತ ಹೇಳಿ ಯತ್ನಾಳ್ ವಿಜಯಪುರದಲ್ಲಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಎಸ್ಟಿಎಸ್ ಹೆಬ್ಬಾರ್ ವಿಜಯೇಂದ್ರಗೆ ಆತ್ಮೀಯರು. ಆದರೆ ಬಿವೈ ವಿಜಯೇಂದ್ರ ಅವರ ಪ್ರಯತ್ನ ಇದೆಯಲ್ಲ, ಅವರಿಬ್ಬರನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಅದು ಸಫಲವಾಗಿಲ್ಲ, ವಿಫಲ ಆಗಿದೆ. ಕೇವಲ ಯತ್ನಾಳ್ನನ್ನ ಹೊರಹಾಕಬೇಕು ಅಂತ ಪಿತೂರಿ ಮಾಡಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಇವರಿಬ್ಬರನ್ನ ಉಚ್ಚಾಟನೆ ಮಾಡಿ ವಿಜಯೇಂದ್ರಗೆ ಸಂದೇಶ ಕೊಟ್ಟಿದೆ ಎಂದಿದ್ದಾರೆ ಯತ್ನಾಳ್. ಏನು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜಯೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜಯೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ದರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ, ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜಯೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡಬೇಕಂತೇಳಿ ಇದೊಂದು ಕ್ರಮ ವಿಜಯೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನಿಸ್ತದೆ. ಇದು ಯತ್ನಾಳ್ ಅವರ ಹೇಳಿಕೆ. ಬಿಜೆಪಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆಯೋ ಅದರ ಬಗ್ಗೆ ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ. ನನ್ನ ಮೇಲೆ ಏನು ಕ್ರಮ ಆಯಿತೋ ಅವರ ಮೇಲೂ ಕೂಡ ಅದೇ ಕ್ರಮ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಕೇಂದ್ರದ ನಿರ್ಧಾರವನ್ನ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಾನ್ಯ ಹೆಬ್ಬಾರ್ ಅವರು ಎಸ್.ಟಿ. ಸೋಮಶೇಖರ್ ಅವರ ಉಚ್ಚಾಟನೆ ಆಗಿದೆ. ಇದು ಕೇಂದ್ರ ತೆಗೆದುಕೊಂಡ ನಿರ್ಧಾರ. ಭವಿಷ್ಯ ನನಗನ್ನಿಸ್ತದೆ ಅವರಿಬ್ಬರು ಇವತ್ತು ಖುಷಿಯಾಗಿರಬೇಕು, ಎಸ್.ಟಿ. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ. ಯಾಕೆ ಅಂತಂದರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ದರು. 2 ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೆಯಲಿಲ್ಲ. ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು. ಆದರೆ ಕದ್ದು ಮಾಡಬೇಕಾಗಿತ್ತು, ಉಚ್ಚಾಟನೆಗೆ ಅವಕಾಶ ಕೊಡಬಾರ್ದು ಅಂತ, ಅಥವಾ ಮೆಂಬರ್ಶಿಪ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಸತತವಾಗಿ. ಅದಕ್ಕೆ ಇವತ್ತು ನಮ್ಮ ಪಕ್ಷ, ನಮ್ಮ ಮುಖಂಡರು ಅವರನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು. ಇದೇನು ಶಿಕ್ಷೆ ಅಲ್ಲ. ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು. ಆದ್ದರಿಂದ ನಾನು ಅದನ್ನು ಸ್ವಾಗತ ಮಾಡ್ತೇನೆ.